ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಸೈಟ್ ಹಂಚಿಕೆ ವಿಚಾರ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಕುರಿಹಳ್ಳಿ ಹಾಗೂ ಬೋರಪ್ಪನಹಟ್ಟಿ ಗ್ರಾಮಗಳ ನಿವಾಸಿಗಳು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದ ಘಟನೆ ನಡೆದಿದೆ. ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 65 ಮನೆ ಸೈಟ್ಗಳ ಹಂಚಿಕೆಗೆ ಅವಕಾಶವಿದ್ದು 90ಕ್ಕೂ ಹೆಚ್ಚು ಅರ್ಜಿಗಳು ಬಂದಿರುವುದು ಗೊಂದಲಕ್ಕೆ ಕಾರಣವಾಗಿದೆ. ಈ ನಡುವೆ ಈಗಾಗಲೇ ಮನೆ ಸೈಟ್ ಹೊಂದಿರುವ ಕೆಲವರಿಗೂ ಮತ್ತೊಮ್ಮೆ ಸೈಟ್ ಮಂಜೂರು ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅಲ್ಲದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರದ ತುಮಕೂರು ಜಿಲ್ಲೆಯ ಯಲ್ಲಾಪುರ ನಿವಾಸಿಗಳಿಗೂ ಸೈಟ್ ನೀಡಲು ತೀರ್ಮಾನಿಸಲಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಕುರಿಹಳ್ಳಿ ಮತ್ತು ಬೋರಪ್ಪನಹಟ್ಟಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದರು. ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಹಾಗೂ ಸಿಬ್ಬಂದಿ ಪರಿಸ್ಥಿತಿಯನ್ನು ನಿಯಂತ್ರಿಸಿ ಗ್ರಾಮಸ್ಥರು ಮತ್ತು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕುರಹಳ್ಳಿ, ಅಜ್ಜೇನಹಳ್ಳಿ ಮತ್ತು DSC ಪಾಳ್ಯದಲ್ಲಿ ಖಾಲಿ ನಿವೇಶನಗಳಿಗೆ ಜಾಗಗಳನ್ನು ಹಂಚುತ್ತಿದ್ದಾರೆ. ಆ ಜಾಗಗಳಲ್ಲಿ ನಿಯಮಾನುಸಾರವಾಗಿ ಕೊಡಬೇಕಾದದ್ದು ಸರ್ಕಾರದ ಮತ್ತು ಅಧಿಕಾರಿಗಳ ಕರ್ತವ್ಯ. ಅದೆಲ್ಲದನ್ನು ಮೀರಿ ಲೋಪವೆಸಗುತ್ತಾ ಇವರಿಗೆ ಯಾರ್ಯಾರಿಗೆ ಮನಸ್ಸಿಗೆ ಬೇಕೋ ಅವರೆಲ್ಲರಿಗೂ ನಿವೇಶನಗಳನ್ನು ಕೊಡ್ತಾ ಇದ್ದಾರೆ. ಒಟ್ಟು ಜನ ನಿವೇಶನಗಳು ಇರೋರಿಗೇ ಆಯ್ಕೆ ಪಟ್ಟಿ ಓದಿದ್ದಾರೆ. ಮೊನ್ನೆ ಗ್ರಾಮಸಭೆ ಒಳಗೆ ಒಟ್ಟು ಜನ ಗಂಡಸ್ರಿಗೆ ಕೊಡಲ್ಲ ಅಂತಾರೆ, ಹೆಂಗಸ್ರಿಗೆ ಕೊಡ್ತೀವಿ ಅಂತಾರೆ. ಅವ್ರ ಅಧಿಕಾರಿಗಳೇ ಗಂಡಸ್ರಿಗೆಲ್ಲ ಮೊನ್ನೆ ಲೀಸ್ಟ್ ಗ್ರಾಮಸಭೆ ಒಳಗೆ ಓದಿದ್ದಾರೆ, ಹೇಳಿದ್ದಾರೆ. ಅದಾದ ನಂತರ ತಿರ್ಗಾ ಮತ್ತೆ ಸೈಟ್ಗಳು ಇರೋ ಅಂಥವ್ರಿಗೆ ಕೊಟ್ಟಿದ್ದಾರೆ. ಕೊಟ್ಟರೆ ನಾವಂತೂ ಮುಂದೆ ನಾವು ಧರಣಿನೂ ಹೂಡ್ತೀವಿ, ಮತ್ತೇ ಅವ್ರಿಗೆ ವಿರುದ್ಧವಾಗಿ ನಾವು ಧಿಕ್ಕಾರನೂ ಕೂಗ್ತೀವಿ. ಯಾರಿಗೂ ಇರೋರಿಗೆ ಕೊಟ್ಟರೆ ಇದು ನಮ್ಮ ವೈಯಕ್ತಿಕ ಅನಿಸಿಕೆ. ಇದು ಸರ್ಕಾರದ ಆದೇಶನ ಉಲ್ಲಂಘನೆ ಅನ್ನೋದಕ್ಕಿಂತ ಇವ್ರಿಗೆ ಬೇಕಾದಂಥವ್ರಿಗೆ ಕೊಡ್ತಾ ಇದ್ದಾರೆ. ಎಲ್ಲ ನಾವು ಗಮನಿಸಿದ್ದೀವಿ, ನಾವು ವಿಡಿಯೋನು ಹಾಕಿದ್ರು ಎಲ್ಲದನ್ನು. ಮೊನ್ನೆ ಗ್ರಾಮಸಭೆ ನಡೆದಿರೋದು ಅಧಿಕಾರಿಗಳು ಅಂತ ಹೇಳ್ತಾರೆ, ಗಂಡಸಿಗೆ ಕೊಡಂಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸುನಿಲ್ ಸರ್ ಸೆಕ್ರೆಟರಿಗಳು ಅಲ್ಲ PDOಗಳು ಅಲ್ಲಿ ನೋಡಿದ್ರೆ ಅಲ್ಲಿ ಅವ್ರ ಅಧಿಕಾರಿನೇ ಜೆಂಟ್ಸ್ದೆಲ್ಲರದೂ ಹೇಳಿದ್ದಾರೆ. ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಒಬ್ಬ ಇದ್ದರೆ ಇರಲಿ, ವಿದೂರ ಇದ್ದರೆ ಕೊಡಲಿ ಜೆಂಟ್ಸ್ಗೆ. ಎಲ್ಲ ಒಳ್ಳೊಳ್ಳೆ ಎಜುಕೇಟೆಡ್ ಆಗಿರೋ ಅಂತಾರೆ, ಹೆಸರುಗಳೇ ಓದ್ತಾರಲ್ಲ ಅವರೆಲ್ಲರೂ. ಅವೆಲ್ಲ ತಪ್ಪಲ್ಲವ್ರ ಎಲ್ಲ ಮಾಡಂಗಿದ್ರೆ ಕಾನೂನುಬದ್ಧವಾಗಿ ಮಾಡಲಿ. ಇಲ್ಲಾಂತಂದರೆ ಕಾನೂನು ಬಾಹಿರವಾಗಿ ಇವ್ರಿಗೆ ಹೆಂಗೆ ಬೇಕಾ ಇಚ್ಛಾಂಬಿಚ್ಚಿ ಮಾಡೋದಾದರೆ ಏನು ಬೇಕಾಗೋದಿಲ್ಲ. ಯಾಕೆಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಕುರಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥದ್ದು 2 ಹಳ್ಳಿಯರವ್ರೆ. ಅಲ್ಲಿ ಮನೆಗಾರರು ಇದ್ದಾರೆ, ಇಲ್ಲಿ ಬೋವಿ ಜನಾಂಗದವ್ರು ಇದ್ದಾರೆ. ಇವರೆಲ್ಲರನ್ನು ಬಿಟ್ಟು ಒಬ್ರಿಗೋ ಇಬ್ರಿಗೋ 5 ಜನಕ್ಕೂ ಇಲ್ಲಿ ಹೆಸರು ಹೇಳೋದು, ಅಲ್ಲೊಂದು ಕುರಹಳ್ಳಿಗೆ ಒಂದು 5 ಜನಕ್ಕೆ ಹೆಸರು ಹೇಳೋದು, ಇನ್ನು ಇದರನ್ನೆಲ್ಲ ಬೇರೆಯವ್ರನ್ನ ತಂದು ಇಲ್ಲಿ ಕುಂಡಿಸ್ತೀವಿ ಅನ್ನೋದು ಇದ್ಯಾವುದು ಸಭ್ಯತೆ ಇದೆ ಇವ್ರದ್ದೆಲ್ಲ ಅಧಿಕಾರಿಗಳದ್ದು? ಇಲ್ಲಿರೋದೆಲ್ಲ ಮುಗಿದ ಮೇಲೆ ತಾನೇ ಅವ್ರಿಗೆ ಕೊಡ್ಬೇಕಾಗಿರೋದು. ಈಗ ಹೊರಗಡೆದೆಲ್ಲ ಈ ತುಮಕೂರಾಗಿರೋರಿಗೆಲ್ಲರಿಗೂ ಮೊನ್ನೆ ಓದಿದ್ದಾರೆ ಅಧಿಕಾರಿಗಳು. ಯಾರು ಹೇಳಿದ್ದು ನಿಮಗೆ ಆ ತುಮಕೂರವ್ರದೆಲ್ಲ ಲೀಸ್ಟ್ ಮಾಡಿರಿ ಅಂತ ಹೇಳಿ? ತುಮಕೂರಾಗ ವಾಸ ಅವ್ರೆ, ಯಲ್ಲಾಪುರದಾಗ ವಾಸ ಅವ್ರೆ, ಅವ್ರಿಗೆಲ್ಲ ಕೊಡೋ ಅಂಥದ್ದೇನು ಇಲ್ಲಿ ತೋವಿನಕೆರೆ ಗ್ರಾಮ ಪಂಚಾಯತಿ ಒಳಗೆ ವಾಸ ಇದ್ರೆ ಕೊಡಿ, ವಾಸ ಇರಲಿಲ್ಲ ಬಿಡಿ ಸರ್. ಸೈಟು ಇರೋ ಅಂಥ ಮಹಿಳೆಯರು ಸೈಟ್ ಮಾರ್ಕೊಂಡು ತುಮಕೂರಾಗ ಯಲ್ಲಾಪುರದಾಗ ಅವ್ರ ಊರಿಂದ ಇದೇ ಬೇಡ ಅಂತೇಳಿ ಅವ್ರಿಗೂ ಇಲ್ಲಿ ಸ್ಯಾಂಕ್ಷನ್ ಆಗೈತೆ. ನೀವು ಓದ್ತಾ ಇದ್ದೀರ ವೇದಿಕೆ ಮೇಲೆ ಹೆಸರುಗಳು ಅಂತಂದರೆ ಯಾವುದು ನಿಮ್ಮದು? ಯಾವುದು ಗಣನೆಗೆ ತಗೊಂಡು ನೀವು ಅವರೆಲ್ಲರಿಗೂ ಕೊಡ್ತಾ ಇದ್ದೀರಿ? ಶಾಂತಿನಗರದಾಗೆ ಸೈಟ್ ಕೊಟ್ಟಿದ್ದಾರೆ ಅವರೆಲ್ಲರಿಗೂ. ಅವ್ರ ಹೆಸರನ್ನು ಹೇಳ್ತಿರಲ್ಲ, ಅಲ್ಲೂ ಶಾಂತಿನಗರದಾಗ ಸೈಟ್ ಕೊಟ್ಟವ್ರೆ, ಇಲ್ಲೂ ಕೊಡೋದು, ಈಗಲೂ ಕೊಡೋದು ಅಂತಂದರೆ ಯಾವ ಧರ್ಮ ಇದು? ಒಂದೇ ಒಂದು ಸೈಟ್ ಕೊಟ್ಟಿಲ್ಲ. ಈಗಾಗಲೇ ಚೆನ್ನಿರಾಮಯ್ಯನವರು ಮಿನಿಸ್ಟರ್ ಇದ್ದಂಥ ಕಾಲದಲ್ಲಿ 40 ಮನೆ ಗ್ರಾಂಟ್ಗಳು ಕೊಟ್ಟಿರ್ತಕ್ಕಂಥದ್ದು ತೋವಿನಕೆರೆ ಕಾಲೋನಿಗೆ. ಆ ಟೈಮ್ ಬಿಟ್ಟರೆ ಇನ್ಯಾವತ್ತೂ ಮನೆಗಳು ಕೊಟ್ಟಿಲ್ಲ, ಸೈಟ್ಗಳು. ಗ್ರಾಮ ಬೋರಪ್ಪಳ್ಳಿ ಗ್ರಾಮಕ್ಕೆ ನಮ್ಮ ಪುರಾತನ ಕಾಲದಿಂದ, ನಮ್ಮ ತಾತರ ಕಾಲದಿಂದಲೇ ಗೈಕೊಂಡು ಜೀವನ ಮಾಡ್ಕೊಂಡು ಬರ್ತಿದ್ವಿ. ಅವಾಗ ಯಾರಿಗೂ ಸಾಹೇಬ್ರಿಗೆ ಮಶಾಣ ಕೊಡ್ರಿ ಅಂತ ಹೇಳ್ಬಿಟ್ಟು ನಮ್ಮ ತೋವಿನಕೆರೆ ಪಂಚಾಯತರು ಒತ್ತಡ ಮಾಡಿದರು. ಅವಾಗ ನಾವು MLA ಹತ್ರ ಹೋಗ್ಬಿಟ್ಟು ಲೆಟ್ರ್ ತಂದು, ಇಲ್ಲಪ್ಪ ನಾವು ಮನೆಯಲ್ಲಿ 4 ಜನ 5 ಜನ ವಾಸ ಇದ್ದೀವಿ, ನಮಗೆ ಕಟ್ಕೊಂಬಕ್ಕೆ ನಿವೇಶನ ಎಲ್ಲೂ ಇಲ್ಲ, ನಮಗೆ ಪಂಚಾಯತಿಯಿಂದ ಗ್ರಾಂಟ್ ಕೊಡ್ದಿದ್ರು ಪರವಾಗಿಲ್ಲ, ನಮ್ಗೆ ನಿವೇಶನ ಬೇಕು ಕುರಹಳ್ಳಿ ಗ್ರಾಮಕ್ಕೆ, ಬೋರಪ್ಪಳ್ಳಿ ಗ್ರಾಮಕ್ಕೆ ಅಂತ ಕೇಳ್ಕೊಂಡ್ವಿ. ನಮ್ಮ PDO ಸಾಹೇಬರು ಬಂದು, ನಮ್ಮ ಇನ್ಸ್ಪೆಕ್ಟ್ರ್ ಬಂದು ಅದೇ ಥರ ಮನೆಗೆ ಫಲಾನುಭವಿಗಳು ಮುಂದೆ ಆಯ್ಕೆ ಮಾಡ್ಯಾರೆ. ಇದೇ ಪಟ್ಟಿನೇ ನಮಗೆ ಮುಂದಕ್ಕೂ ಇರಬೇಕು. ತಿರ್ಗಾ ಇದೇನಾರ ಕಸರತ್ತಾದರೆ ನಾವು ಸ್ಟ್ರೈಕ್ ಮಾಡೋದು ಗ್ಯಾರಂಟಿ, ಹೋರಾಟ ಮಾಡೋದು ಗ್ಯಾರಂಟಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವಾಗ PDO ಅವರು ಏನು ಪಟ್ಟಿ ಮಾಡಬೋ ಖಂಡಿತವಾಗಿ ಇದ್ದೇ ಇರಬೇಕು. ಈ ವೇಳೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುನಿಲ್ ಸ್ಪಷ್ಟನೆ ನೀಡಿ
ಸೈಟ್ ಹಂಚಿಕೆ ಕುರಿತು ಉಂಟಾಗಿರುವ ಗೊಂದಲವನ್ನು ಈಗಾಗಲೇ ಸರಿಪಡಿಸಿದ್ದೇವೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾವುದೇ ಅರ್ಹ ಫಲಾನುಭವಿ ಸೈಟ್ನಿಂದ ವಂಚಿತರಾಗುವುದಿಲ್ಲ. ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲೂ ಸೈಟ್ ಇಲ್ಲದವರಿಗೆ ಹಂತ ಹಂತವಾಗಿ ಸೈಟ್ ನೀಡಲಾಗುತ್ತದೆ. ಇದಕ್ಕಾಗಿ ಸುಮಾರು 20 ಎಕರೆಗೂ ಅಧಿಕ ಜಾಗವನ್ನು ಗುರುತಿಸಿದ್ದು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯತಿ ವತಿಯಿಂದ ಮುಖ್ಯಮಂತ್ರಿ ನಿವೇಶನ ಯೋಜನೆಯಡಿ ಫಲಾನುಭವಿಗಳ ಆಯ್ಕೆಗಾಗಿ ನಾವು ಒಂದು ಗ್ರಾಮ ಸಭೆಯನ್ನು ನಡೆಸಿದ್ವಿ. ಅದರಲ್ಲಿ ಕುರಿಹಳ್ಳಿ ಮತ್ತು ಬೋರಪ್ನಟ್ಟಿ ಗ್ರಾಮಸ್ಥರು ಹಲವಾರು ಆಕ್ಷೇಪಣೆಗಳನ್ನು ಎತ್ತಿದ್ರು. ಅಂದರೆ ನಮ್ಮ ಗ್ರಾಮದವ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಕ್ಕಿಲ್ಲ ಅಂತ. ಅದಕ್ಕೋಸ್ಕರ ಇವತ್ತು ನಾನೇ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಿರ್ದೇಶನದಂತೆ ಖುದ್ದಾಗಿ ನಾನೇ ಆ ಗ್ರಾಮಕ್ಕೆ ತೆರಳಿ ಮನೆಗಳನ್ನ ಭೇಟಿ ಮಾಡಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಒಂದು ಪಟ್ಟಿಯನ್ನು ಕೂಡ ತಯಾರು ಮಾಡಿದ್ದೀವಿ. ಅದರಲ್ಲಿ ತಾಂತ್ರಿಕ ನ್ಯೂನತೆಗಳ ಕಾರಣದಿಂದ ಕೆಲವೊಂದು ಪಟ್ಟಿಗಳನ್ನ ಹಿಂದಿನ ಪಟ್ಟಿಗಳಲ್ಲಿ ಸೇರ್ಸೋಕ್ಕಾಗಿರಲಿಲ್ಲ. ಅದನ್ನು ಕೂಡ ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಟ್ಟು ಗ್ರಾಮಸ್ಥರ ಸಮ್ಮುಖದಲ್ಲೇ ಅವರ ತೀರ್ಮಾನದಂತೆ ಅವರ ಗ್ರಾಮದಲ್ಲಿ ಯಾರಿಗೆ ನಿವೇಶನ ಇಲ್ಲ ಅಂತ ಅವರು ತೀರ್ಮಾನ ಮಾಡಿ ಎಲ್ಲರೂ ಒಪ್ಪಿಗೆಯಿಂದ ಸರ್ವಾನುಮತದಿಂದ ಏನೋ ಒಂದು ಪಟ್ಟಿ ಕೊಟ್ಟಿದ್ದಾರೆ, ಆ ಪಟ್ಟಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಹಂತಕ್ಕೆ ಕಳಿಸ್ಕೊಟ್ಟು ಈ ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ. ತೋರಿಕೆರಲ್ಲೂ ಸಭೆ ಮಾಡಿಲ್ಲ ಅಂತ ಹೇಳ್ತಾರೆ ಸರ್. ಅದು ತೋವಿನಕೆರೆಯಲ್ಲೂ ಕೂಡ ಈಗ ಒಂದು ವರ್ಷದ ಹಿಂದೆ ಏನು ವಾರ್ಡ್ ಸಭೆಗಳನ್ನ ಮಾಡಿ ಅರ್ಜಿಗಳನ್ನ ಕಲೆಕ್ಟ್ ಮಾಡಿದ್ರು, ಅದರಲ್ಲೇ ನಾವು ಪರಿಗಣಿಸಿ ನಮ್ಮ ಆನ್ಲೈನ್ ತಂತ್ರಾಂಶದಲ್ಲಿ ಯಾರು ಫಲಾನುಭವಿಗೆ ಮನೆ ಅಥವಾ ಸೈಟು ಮಂಜೂರಾಗಿಲ್ಲ ಅವರನ್ನು ನಾವು ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಆದರೆ ಅದರಲ್ಲೂ ಕೂಡ ಕೆಲವು ಆಕ್ಷೇಪಣೆಗಳು ಬಂದಿರೋದ್ರಿಂದ ಈಗ ಅನಂತರದಲ್ಲಿ ಕೆಲವರು ಮನೆ ಕಟ್ಕೊಂಡಿರ್ಬೋದು ಅಥವಾ ಅನಂತರದಲ್ಲಿ ಮನೆಗಳು ಮಂಜೂರಾಗಿರೋದು ಈ ಥರದ್ದೆಲ್ಲ ಆಕ್ಷೇಪಣೆಗಳು ಬಂದಿದೆ. ಅವುಗಳನ್ನ ಎಲ್ಲ ಕೂಡ ನಾವು ಪರಿಗಣಿಸಿ ಮಾಡಿ ತೋವಿನಕೆರೆ ಗ್ರಾಮದಲ್ಲೂ ಮತ್ತೊಮ್ಮೆ ಮನೆ ಭೇಟಿ ಮಾಡಿ ಪರಿಶೀಲನೆ ಮಾಡಿ ಅಂತಿಮ ಪಟ್ಟಿನ ತಯಾರಿಸ್ತೀವಿ ಅಂತ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೂಚನೆ ನೀಡಿದ ಮೇರೆಗೆ ಅದರಲ್ಲೂ ಇಲ್ಲೂ ಕೂಡ ಅದೇ ಕ್ರಮ ಕೈಗೊಳ್ತೀವಿ. ತುಮಕೂರಲ್ಲಿ ವಾಸ ಮನೆಯವರಿಗೆ ಸೈಟ್ ಇರೋರಿಗೆ ತುಮಕೂರಲ್ಲಿ ಆಯ್ಕೆ ಮಾಡಿದ್ದಾರೆ ಆರೋಪ ಇದೆ. ಅದೇ ಈಗ ನಾವು ನಮ್ಮ ವೆಬ್ಸೈಟ್ ಪ್ರಕಾರ ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಯಾವುದೇ ಸವಲತ್ತು ಕೊಟ್ಟಿರೋದಿಲ್ಲ ಅಂಥವ್ರನ್ನ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಆಯ್ಕೆ ಯಾರನ್ನು ಮಾಡಿಲ್ಲ ಇನ್ನು. ಅದರಲ್ಲಿ ಈಗ ಅವರು ಬಂದಿರ್ಬೋದು. ಅದೇ ಈ ಥರ ಈಗ ಅಬ್ಜೆಕ್ಷನ್ಸ್ ಬಂದಮೇಲೆ ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅದನ್ನು ಫೈನಲ್ ಮಾಡ್ತೀವಿ. ಸರ್, ಈಗ ಅದು ಕುರಿಹಳ್ಳಿ ಬೋರಪ್ನಟ್ಟಿ 2 ಹಳ್ಳಿಯಿಂದ ಸುಮಾರು 109 ಅರ್ಜಿ ನಮಗೆ ಸ್ವೀಕೃತ ಆಗಿತ್ತು. ಅದರಲ್ಲಿ ಅಲ್ಲೇ ಸ್ಥಳದಲ್ಲೇ ಪರಿಶೀಲನೆ ಮಾಡಿದಾಗ ಗ್ರಾಮಸ್ಥರ ಸಮ್ಮುಖದಲ್ಲಿ ನಮಗೆ 65 ಜನದ್ದು ಪಟ್ಟಿ ಈಗ ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಸೈಟ್ ಎಷ್ಟಿದೆ ಸರ್? 65 ಇದೆ ಸರ್. 65 ಸೆಲೆಕ್ಟ್ ಅಲ್ಲೇ ಮಾಡಿ.